ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಸಿರಿವಾರ ತಾಲೂಕಿನ ನವಲಕಲ್ ಗ್ರಾಮ ಪಂಚಾಯಿತಿ ಭಾರಿ ಅವ್ಯವಹಾರ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯಣ ಧೋರಣೆ ಖಂಡಿಸಿ ದಿನಾಂಕ 16ರಂದು ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆ ಸಂಸ್ಥೆ ಮಾಹಿತಿ ಹಕ್ಕು ಬಳಕೆದಾರರ ವಿಭಾಗದ ಜಿಲ್ಲಾಧ್ಯಕ್ಷ ಬೆಟ್ಟಪ್ಪ ಎನ್ ಉಕ್ರಾಣಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಜಿಲ್ಲೆಯ ಸಿರಿವಾರ ತಾಲೂಕಿನ ನವಲಕಲ್ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಯೋಜನೆ ಅಡಿ 2023ರಿಂದ 2025ರ ಸಾಲಿನವರೆಗೆ 15ನೇ ಹಣಕಾಸು ಶಾಸನಬದ್ಧ ಕರವರಸೂಲಿ, ಕೂಸಿನ ಮನೆ, ಆಶ್ರಯ ಮನೆ ಹಾಗೂ ಇನ್ನಿತರ ಯೋಜನೆಗಳ ಅನುದಾನದಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿದರು. ಭ್ರಷ್ಟಾಚಾರ ಕುರಿತು ತನಿಖೆ ನಡೆಸುವಂತೆ ಈಗಾಗಲೇ ಸಂಬಂಧಪಟ್ಟ ತಾಲೂಕು ಹಾಗೂ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಅನೇಕ ಬಾರಿ ದೂರು ಸಲ್ಲಿಸಿದರೂ ಯಾವುದೇ ಪ್ರಯೋಜನ ಇಲ್ಲ ಎಂದು ದೂರಿದರು. ಕಳೆದ 4 ತಿಂಗಳಿಂದ ದೂರು ಸಲ್ಲಿಸಿದರೂ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ನವಲಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿ ರಾಜ್ ನಿಯಮ ಸಂಪೂರ್ಣ ಗಾಳಿಗೆ ತೂರಿ ರಾಜಾರೋಷವಾಗಿ ಸಭೆಗಳನ್ನು ನಡೆಸುತ್ತಿದ್ದಾರೆ. ಕಮಿಟಿ ಅಧ್ಯಕ್ಷರು ಸಿರಿವಾರ ತಾಲೂಕಿನ ನವಲಕಲ್ ಗ್ರಾಮ ಪಂಚಾಯಿತಿಯಲ್ಲಿ 56 ಲಕ್ಷ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರೋ ಕುರಿತು ನಾಳೆ ದಿನಾಂಕ 16/4/2025ರಂದು ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಈ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಹಲವು 3 ತಿಂಗಳಿಂದ ನಾವು ಸಂಬಂಧಪಟ್ಟ ಇಲಾಖೆಯವರಿಗೆ ದೂರು ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿ ಅಧಿಕಾರಿಗಳು ನಿದ್ದೆ ಮಾಡ್ತಾ ಇದ್ದಾರೆ. ಆದರೆ ಇವತ್ತಿನ ದಿವಸದಲ್ಲಿ ನವಲಕಲ್ ಗ್ರಾಮ ಪಂಚಾಯಿತಿಯಲ್ಲಿ PDO ನಿತ್ಯಾನಂದ ಮತ್ತು ಕಾಜಾ ಪಾಷಾ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರತಕ್ಕಂಥ ದುರ್ಗಮ್ಮಗಂಡ ದುರ್ಗಪ್ಪ ಇವರು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ತಮ್ಮ ಸಂಬಂಧಿಕರನ್ನು ಹಿಂದೆ ಬಿಟ್ಟು ಆ ಗ್ರಾಮ ಸಭೆ ನಡೆಯುವ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿ ಅವರ ಮೇಲೆ ದೂರನ್ನು ದಾಖಲು ಮಾಡಿದ್ದಾರೆ. ಆದ ಕಾರಣ ಈ ಒಂದು ಭ್ರಷ್ಟಾಚಾರ ಆಗಿರೋ ಕುರಿತು ನಾಳೆ ನಡೆಯಲಿರುವ ಈ ಒಂದು ಭ್ರಷ್ಟಾಚಾರದಲ್ಲಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದು ಈ ಎಲ್ಲ ಕಾರ್ಯಕರ್ತರು ಇದರಲ್ಲಿ ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಬಸವ ನಿವಾಸ ವಸತಿ ಯೋಜನೆಯ ಅಡಿಯಲ್ಲಿ ಕೈಬಿಟ್ಟರೂ 9 ಗ್ರಾಮ ಪಂಚಾಯಿತಿ ಪರಿಗಣನೆಗೆ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಕಡ್ಡಾಯ ಪ್ರಾಧಾನ್ಯತೆ ನೀಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ಅಪರ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಬಸವ ನಿವಾಸ ವಸತಿ ಯೋಜನೆ ಅಡಿಯಲ್ಲಿ ಕೈಬಿಟ್ಟರೂ ಗ್ರಾಮ ಪಂಚಾಯಿತಿಗಳನ್ನು ಗಣನೆಗೆ ತೆಗೆದುಕೊಂಡು ವಿಶೇಷವಾಗಿ ಹ್ಯಾಪಲ್ದಿನಿ ಗ್ರಾಮ ಪಂಚಾಯಿತಿ ಗಡಿ ಭಾಗದ ಪ್ರದೇಶವಾಗಿದ್ದು ಬಡವನಿಂದ ಕೂಡಿದ್ದು ತಮಗೆ ಗೊತ್ತಿರುವ ವಿಷಯವಾಗಿದೆ. ಹಾಗೆಯೇ ಪೂರತಿಲ್ಲ ಪಂಚಾಯಿತಿಯೂ ಸಹ ಅಸ್ಕನ್ ತರಿಯನ್ನೇ ನಂಬಿಕೊಂಡು ಬದುಕುತ್ತಿರುವ ಪ್ರದೇಶವಾಗಿದೆ. ಇದು ಸಹ ಬಡವರಿಂದ ಕೂಡಿದ ಪ್ರದೇಶವಾಗಿದೆ ಎಂದು ದೂರಿದರು. ಈಗಾಗಲೇ 2022-23ನೇ ಸಾಲಿನ ಅವಧಿಯಲ್ಲಿ ಬಸವ ನಿವಾಸ ವಸತಿ ಯೋಜನೆಯ ಮತ್ತು ಇನ್ನಿತರ ಯೋಜನೆಗಳಲ್ಲಿ ಮನೆಗಳು ಮಂಜೂರಾಗಿವೆ. ಆದರೆ ಕೆಲವು ನ್ಯಾಯಕಾರ ರಾಜಕಾರಣಿಗಳು ಮಧ್ಯಸ್ಥಿತಿಗೆಯೋ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯತನವೋ ಗೊತ್ತಿಲ್ಲ ಇಂತಹ ಪ್ರದೇಶಗಳು ಮುಖ್ಯವಾಗಿ ಹಿಂದುಳಿದ ಭಾಗಗಳ ಅಭಿವೃದ್ಧಿಗಾಗಿ ಶ್ರಮಿಸಬೇಕಾದವರೇ ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಿದರು. ಈ ವಿಷಯವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಯಾಪಲ್ದಿನ್ನಿ, ಪೂರತಿಪ್ಪಿ ಗ್ರಾಮ ಪಂಚಾಯಿತಿಗಳನ್ನು ಮುಂದಿನ ದಿನಗಳಲ್ಲಿ ಕಡ್ಡಾಯವಾಗಿ ಪರಿಗಣನೆಗೆ ತೆಗೆದುಕೊಂಡು ಈ ಭಾಗಗಳಿಗೆ ಮನೆಗಳು ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಿವಪ್ಪ, ಮಲ್ಲನಗೌಡ, ರೈತರು ಮುಖಂಡರು ಇದ್ದರು. ನಾವು ಒಂದು ಲೆಟರ್ ಅನ್ನ ಕೊಡಕ್ ಹಚ್ಚಿವಿ. ಅದು ಮುಂದಿನ ದಿನಮಾನಗಳಲ್ಲಿ ಸಮಾನವಾಗಿ ಕೊಡಬೇಕು ಎಲ್ಲ ಪಂಚಾಯತ್ಗಳಿಗೆ ಅಂತ ನಮ್ಮ ಮನವಿ. ಬೇಡಿಕೆಗಳು ಅಂದ್ರೆ ಸರ್ ಈಗ ಬಹಳ ಅನ್ಯಾಯ ಆಗಕತ್ತದ. ಯಾಕೆ ಕೈ ಬಿಟ್ರಿ? 9 ಪಂಚಾಯತ್ಗಳು ಯಾಕೆ ಕೈ ಬಿಟ್ರಿ? ಏನ್ ಬಿಟ್ಟಿದ್ದಾರೆ? ವಸತಿ ಯೋಜನೆಗಳು ಮನೆಗಳು ಸರ್ ಬಡವರಿಗೆ. ಇವತ್ತು ಎಲ್ಲ ಬಡವ್ರು ಏನಂತ ಕೇಳಕತ್ತಾರ, ನಮ್ಮ ಪಂಚಾಯತ್ಗಳು ಯಾಕೆ ಬಿಟ್ಟಾರ್ರಿ, ನೀವು ರೈತ ಸಂಘ ಇರಿ, ನೀವು ಕೇಳ್ರಿ ಸರ್ ಅಂತ ಕೇಳಕತ್ತಾರ. ಅದಕ್ಕೋಸ್ಕರ ನಾವು ಏನಪ್ಪ ಅಂದ್ರೆ ಇವತ್ತು DC-ಗೊಂದು ಲೆಟರ್ ಕೊಟ್ಟಿವಿ, ಇವತ್ತು CS-ಗೊಂದು ಲೆಟರ್ ಕೊಟ್ಟಿವಿ. ಅದು ಮುಂದಿನ ದಿನಮಾನಗಳಲ್ಲಿ MLA ಅವರು ಅದು ಗಮನಕ್ಕೆ ತಗೊಂಡು ಆ ಪಂಚಾಯತ್ಗಳಿಗೆ ಕೊಡಬೇಕಂತ ನಮ್ಮ ಮನವಿ ಸರ್. ನಮ್ಮ ಪಂಚಾಯತಿಗಳಿಗೆ ಭಾಳ ಅನ್ಯಾಯ ಮಾಡ್ಲಿಕ್ಕತ್ತದ. ಏನಂದ್ರೆ ಇವತ್ತು 25 ಪಂಚಾಯತಿಗಳಿಗೆ ಮಾತ್ರ ಇವತ್ತು ಕೊಟ್ಟಿದ್ದಾರೆ. ಇನ್ನು 9 ಪಂಚಾಯತಿಗಳಿಗೆ ಇವತ್ತು ಯಾವುದೇ ಈ ಬಸವ ಯೋಜನೆ ಅಡಿಯಲ್ಲಿ ಬಂದಿದ್ದಾವಲ್ಲ
ಈ 9 ಪಂಚಾಯತಿಗಳನ್ನ ಕೈ ಬಿಟ್ಟೋದಕ್ಕೆ ಇವತ್ತು ನಮ್ಗೆ ರೈತರು ಭಾಳ ಏನು ರೈತ ಸಂಘದವರು ಏನಪ್ಪ ಈಗ ನಮ್ಗೆ ಈಗ ಯಾಪಲ್ದಿನ್ನಿ ಪೂರ ಬಡವರು ಇದ್ದಾರೆ. ಈಗ ಪೂರ್ತಿಪ್ಪಲಿ ಪಂಚಾಯತಿಯಲ್ಲಿನೂ ಭಾಳ ತ್ರಾಸದ. ಯಾಪಲ್ದಿನ್ನಿ ಪಂಚಾಯತ್ ಅವರು ಮತ್ತು ಪೂರ್ತಿಪ್ಪಲಿ ಪಂಚಾಯತ್ ಅವರು ಇನ್ನು ಬೇರೆ ಬೇರೆ ಅವ್ರಿಗೂ ನಮ್ಗೆ ಕೂಡಿದ್ರು ನಾವು ರೈತ ಸಂಘದವ್ರು ಏನು ಹೆಂಗೆ ಮಾಡ್ತಾರೆ, ನಾವೇನು ಓಟ್ ಹಾಕಿಲ್ಲ ಕಾಂಗ್ರೆಸ್ನವ್ರಿಗೆ, ನಾವು ಇದ್ದೀವಿ ಎಲ್ಲರೂ ಯಾಕೆ ಹಿಂಗೆ ಏನು ಒಂದು ತಮ್ಮ ಪಕ್ಷದವರು ಎಲ್ಲೆಲ್ಲಿ ಪಂಚಾಯತಿಗಳು ತಮ್ಮ ಆವಂತಿಗೆ ಮಾಡ್ತಾರ ಹೆಂಗೆ ಈ ರೀತಿ ಹೆಂಗೆ ಮಾಡ್ತಾರ ಅಂತಂದು ಇವತ್ತು ನಮ್ಮ ML ಸಾಹೇಬ್ರಿಗೆ ನೀವು ಸ್ವಲ್ಪ ತರ್ರಿ ರೈತ ಸಂಘದವ್ರು ಅಂದದಕ್ಕೆ ನಾವು ಇವತ್ತಿಗೆ ಮನವಿ ಕೊಟ್ಟಿವಿ ಮತ್ತು ಇವತ್ತು CS ಅವ್ರಿಗೂ ಮನವಿ ಕೊಡಬೇಕಂತ. ಕ್ಷೌರ ಸೇವೆಗೆ ಬಾಡಿಗೆ ನಿರಾಕರಿಸಿದ ರಾಯಚೂರು PLD ಬ್ಯಾಂಕ್ ವಿರುದ್ಧ ಸ್ವಯಂ ದೂರು ದಾಖಲಿಸಿಕೊಳ್ಳುವಂತೆ ರಾಯಚೂರು ಜಿಲ್ಲಾ ಅಡಪದ ಅಪ್ಪಣ್ಣ ಕ್ಷೌರಕ ಸಮಾಜ ಸೇವಾ ಸಂಘ ಒತ್ತಾಯಿಸಿ ಪ್ರತಿಭಟನೆ ನಡೆಸಿತು. ಇಂದು ಕನಕ ವೃತ್ತದಲ್ಲಿ ಪ್ರತಿಭಟನೆ ನಂತರ PLD ಬ್ಯಾಂಕ್ ಮುಂದೆ ಧರಣಿ ನಡೆಸಲಾಯಿತು. ಸೌರ ಸೇವೆಗೆ PLD ಬ್ಯಾಂಕ್ ಮಳಿಗೆ ಬಾಡಿಗೆ ನೀಡುವುದಿಲ್ಲ ಎನ್ನುವ ಪ್ರಕರಣದಿಂದ ಆಕ್ರೋಶಗೊಂಡ ಸಮುದಾಯ ಇಂದು ಬ್ಯಾಂಕ್ ಮುಂದೆ ಪ್ರತಿಭಟನೆ ನಡೆಸಿ ಪ್ರಕರಣ ದಾಖಲಿಸಿಕೊಳ್ಳುವಂತೆ ಆಗ್ರಹಿಸಲಾಯಿತು. ಕ್ಷೌರ ಸೇವೆಗೆ ಮಳಿಗೆ ನೀಡುವುದಿಲ್ಲ ಎಂದು ಘೋಷಿಸುವ ಮೂಲಕ PLD ಬ್ಯಾಂಕ್ ಆಡಳಿತ ಮಂಡಳಿ ಸಮಾಜಕ್ಕೆ ಭಾರಿ ಅಪಮಾನ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳುವಂತೆ ಆಗ್ರಹಿಸಿದ ಅವರು, ಇದೇ ಧೋರಣೆಯನ್ನು ಮುಂದುವರಿಸಿದರೆ ಮಂಡಳಿ ಸದಸ್ಯರಿಗೆ ಕ್ಷೌರ ನಿಷೇಧ ಘೋಷಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಶರಣಪ್ಪ, ಮುತ್ತಣ್ಣ, ಜಗನ್ನಾಥ್, ಭೀಮಣ್ಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕ್ಷೌರಿಕವೃತ್ತಿಯನ್ನು ಅಪಮಾನ ಮಾಡಿದ ಪಿಕಾರ್ಡ್ ಬ್ಯಾಂಕ್ ಆಡಳಿತ ಮಂಡಳಿ ಮೇಲೆ FIR ದಾಖಲು. ಸಂವಿಧಾನ ವಿರೋಧಿ ಪಿಕಾರ್ಡ್ ಬ್ಯಾಂಕ್ ಆಡಳಿತ ಮಂಡಳಿಗೆ ಧಿಕ್ಕಾರ. ಜಾತ್ಯತೀತ ವಿರೋಧಿ ಪಿಕಾರ್ಡ್ ಸಮಾಜಕ್ಕೆ ಜಯವಾಗಲಿ. ಕ್ಷೌರಿಕ ಕಡಪ ಸಮಾಜಕ್ಕೆ ಜಯವಾಗಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಅಂಗವಾಗಿ ಕೋಮುವಾದು ಧಿಕ್ಕರಿಸಿ ಸಂವಿಧಾನ ರಕ್ಷಿಸಿ ದಲಿತರ ಶ್ರೇಯ ಅಭಿವೃದ್ಧಿಗಾಗಿ ದಿನಾಂಕ 23ರಂದು ಬೆಂಗಳೂರಿನ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಸಂಶೋಧನೆ ಕೇಂದ್ರದಲ್ಲಿ ಜನಕ್ರಾಂತಿ ಸಮಾವೇಶ ನಡೆಯಲಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷಣ ಸಮಿತಿ ರಾಜ್ಯ ಜಿಲ್ಲಾ ಸಂಚಾಲಕ ಹನುಮಂತಪ್ಪ ಕಾಕರ್ಗಲ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ 15 ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಜನಕ್ರಾಂತಿ ಸಮಾವೇಶ ನಡೆಯಲಿದ್ದು ರಾಜ್ಯದ ಪ್ರತಿ ಜಿಲ್ಲೆಗಳಿಂದ ಹೆಚ್ಚಿನ ಕಾರ್ಯಕರ್ತೆಯರು ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಅನೇಕ ವರ್ಷಗಳಿಂದ ಗುಡ್ಡಗಾಡು ಪ್ರದೇಶದಲ್ಲಿ ಪಾಲು ಬಿದ್ದ ಜಮೀನಿನನ್ನು ಸಾಗುವಳಿ ಮಾಡಿ ಗೈರಾಣಿ ಜಮೀನಿನ ಮೇಲೆ ಅವಲಂಬಿತ ರೈತರಿಗೆ ಬಗರ ಹುಂಕಂ ಅಡಿಯಲ್ಲಿ ಹಕ್ಕುಪತ್ರ ನೀಡಬೇಕು. SC/ST ಅಭಿವೃದ್ಧಿ ಮೀಸಲಿರಿಸಿದ 45,000 ಕೋಟಿ ರೂಪಾಯಿ ಅನುದಾನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡದೆ ದಲಿತ ಅಭಿವೃದ್ಧಿ ಹಣ ಬಳಕೆ ಮಾಡಬೇಕು ಎಂದು ರಾಜ್ಯ ಸರ್ಕಾರ ಕ್ರಾಂತಿ ಸಮಾವೇಶದಲ್ಲಿ ಒತ್ತಾಯಿಸಲಾಗುತ್ತಿದೆ. ಬೆಂಗಳೂರಿನಲ್ಲಿ ಇದೇ ದಿನಾಂಕ 23/2025 ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಿನ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಂಶೋಧನಾ ಕೇಂದ್ರ ಹುಮ್ಮನಹಳ್ಳಿ ಇಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಆಗಮಿಸುವ ಮೂಲಕ ಒಂದು ಜನಕ್ರಾಂತಿ ಸಮಾವೇಶ ಆಗಿ ಮಾರ್ಪಾಡಾಗಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸುಮಾರು 15 ಅಕ್ಕಪಕ್ಕಗಳನ್ನು ಇಟ್ಟುಕೊಂಡು ಈ ಒಂದು ಜನಕ್ರಾಂತಿ ಸಮಾವೇಶನ ಮಾಡ್ತಿದ್ದೇವೆ. ವಿಶೇಷವಾಗಿ ಇವತ್ತು ಏನು 1974 ಅವಧಿಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕರು ಪ್ರೊಫೆಸರ್ ಆಗಿರ್ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮದಿನವನ್ನ ಇದೇ ಜೂನ್ 9 ಜನ್ಮದಿನವನ್ನ ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಣೆ ಮಾಡಬೇಕು.
ಜೊತೆಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಕೊಡಬೇಕು. ಅದೇ ರೀತಿಯಾಗಿ ಈಗ ಕರ್ನಾಟಕ ಸರ್ಕಾರದಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಏನು SCPS ಯೋಜನೆಯಡಿ ಒದಗಿಸುವ ಅನುದಾನ ದುರ್ಬಳಕೆ ಆಗ್ತಿತ್ತು. ಮಸ್ಕಿ ತಾಲೂಕಿನ ಬಳಗನೂರು ಹೋಬಳಿಯ ಗೌಡನಬಾಯಿ ಸೇರಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅಕಾಲಿಕ ಅಣೆಕಲ್ಲು ಮಳೆಗೆ ನೂರಾರು ರೈತರ ಸಾವಿರಾರು ಎಕರೆ ಭತ್ತದ ಬೆಳೆ ಸಂಪೂರ್ಣ ನಾಶದಿಂದ ರೈತರ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗಿದ್ದು, ಪ್ರತಿ ಎಕರೆ 50,000 ಪರಿಹಾರ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷರಾದ ಶರಣಪ್ಪ ಮರಳಿ ಸುಲ್ತಾನಪುರ ಅವರು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಜಿಲ್ಲೆಯಲ್ಲಿ ಕಳೆದ ದಿನಗಳಿಂದ ಅಕಾಲಿಕ ಅಣೆಕಲ್ಲು ಮಳೆಯಿಂದ ಕಟಾವು ಹಂತಕ್ಕೆ ಬಂದು ಭತ್ತ ಮಳೆಗೆ ಸಂಪೂರ್ಣ ನೆಲಕಚ್ಚಿದೆ. ಇದರಿಂದ ರೈತರಿಗೆ ದಿಕ್ಕುದೋಚದಂತಾಗಿದೆ. ಜಿಲ್ಲಾ ಆಡಳಿತ ಬೆಳೆ ಹಾನಿಯಾದ ಪ್ರದೇಶಗಳಲ್ಲಿ ಶೀಘ್ರ ಸರ್ವೆ ನಡೆಸಿ ಸಂಪೂರ್ಣ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ರೈತರಿಗೆ 50,000 ಪರಿಹಾರ ಖಾತೆಗೆ ಮಾಡಲು ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಬೆಳೆ ಹಾನಿ ಪ್ರದೇಶದಲ್ಲಿ ಸರ್ವೆ ಕಾರ್ಯ ನಡೆಯುತ್ತಿಲ್ಲ ಎಂದು ಆರೋಪಿಸಿದರು. ಕಳೆದ ವರ್ಷಕ್ಕಿಂತ ಪ್ರಸಕ್ತ ವರ್ಷದಲ್ಲಿ ಮಾರುಕಟ್ಟೆಯಲ್ಲಿ 1,000 ರೂಪಾಯಿ ಇಳಿಕೆ ಆಗಿದೆ. ಅಲ್ಲದೆ ಕನಿಷ್ಠ ಬೆಂಬಲ ಬೆಲೆಗಿಂತ 500 ರೂಪಾಯಿ ಕಡಿಮೆ ಬೆಲೆಗೆ ಮಾರುಕಟ್ಟೆಯಲ್ಲಿ ಭತ್ತ ಮಾರಾಟವಾಗುತ್ತಿದೆ ಎಂದು ತಿಳಿಸಿದರು. 300-400 ಭತ್ತ ಮಾರಿದ್ವಿ. ಈ ವರ್ಷ 1300 ರೂಪಾಯಿ ಭತ್ತದ ದರ ನಡೆದಿದೆ. ಅಂದ್ರೆ MSP 2,380 ರೂಪಾಯಿ ಇದೆ MSP. ಆದ್ರೆ 2,000 ರೂಪಾಯಿ ಕ್ವಿಂಟಲ್ ಕೂಡ ಭತ್ತ ಮಾರ್ತಾ ಇಲ್ಲ ಮಾರ್ಕೆಟ್ ಅಲ್ಲಿ. ಅಂದ್ರೆ 500 ರೂಪಾಯಿಂದ 1,000 ರೂಪಾಯಿ ಕಡಿಮೆ ಇದೆ ಮಾರ್ಕೆಟ್ ನಲ್ಲಿ. ಹಾಗಾಗಿ ಭತ್ತನ ಖರೀದಿ ಕೇಂದ್ರ ತೆಗಿಬೇಕು ಮತ್ತು ಷರತ್ತು ಹಾಕಬಾರ್ದು. ಯಾಕಂದ್ರೆ ಮಳೆಗೆ ಮತ್ತು ಬಿರುಗಳಿಗೆ ಭತ್ತ ಬಿದ್ದು ಸಾಪಾಗಿರ್ತಾವೆ. ಈ ಭತ್ತ ಬಿದ್ದು ಸಾಪಾಗಿರೋದ್ರಿಂದ ಇವತ್ತು ಮಣ್ಣಂತಕ್ಕೆ ಬರ್ತಾ ಒಂದು ಹಳ್ಳಂತ ಬರ್ತಿರ್ತಾವ. ಅದು ಷರತ್ತು ವಿಧಿಸದೆ ಭತ್ತ ಖರೀದಿ ಮಾಡಬೇಕು. ಮತ್ತು ಅದೇ ರೀತಿಯಾಗಿ ತೆಲಂಗಾಣದಲ್ಲಿ ಭತ್ತ ಖರೀದಿ ಮಾಡಿದ್ರು ಸರ್ಕಾರ 500 ರೂಪಾಯಿ ಪ್ರಸ್ತುತ ಸೇರಿಸಲ್ಲ. ಬೆಂಬಲ ಬೆಲೆ ಜೊತೆಗೆ 500 ರೂಪಾಯಿ ಪ್ರಸ್ತುತ ಸೇರಿಸಲ್ಲ. ಪ್ರಸ್ತುತ ಸೇರಿಸಿ ಖರೀದಿ ಅಂತ ಹೇಳ್ಬೇಕು. ಮತ್ತು ಜೋಳ, ಈ ಜೋಳ ಕಟಾವಾಗಿ 4 ತಿಂಗಳು ಕಳೆದೋಯ್ತು. ಈ ಜೋಳ ಬಿತ್ತ ನಾವು ಹಿಂಗಾರಿನಲ್ಲಿ ಯಾವಾಗಲೂ ಹಿಂಗಾರಿನಲ್ಲಿ ಜೋಳ ಬಿಡ್ತೀವಿ. ಈ ಜಿಲ್ಲಾಡಳಿತ ಮತ್ತು ಸರ್ಕಾರ ಹಿಂಗಾರು ಮುಂಗಾರು ಅಂತ ಹೇಳ್ತಾರೆ. ಇವರಿಗೆ ಜ್ಞಾನ ಐತೆ ಇಲ್ಲ ನನಗೆ ಗೊತ್ತಿಲ್ಲ. ಮುಂಗಾರಿನಲ್ಲಿ ಜೋಳ ಬಿತ್ತಲ್ಲ. ಮುಂಗಾರಿನಲ್ಲಿ ಹೆಸರು, ಸೂರ್ಯಪಾನ, ಎಳ್ಳು, ಉದ್ದು, ಸಜ್ಜೆ ಇಂಥವೆಲ್ಲ ಮೆಕ್ಕೆಜೋಳ ಎಲ್ಲ ಆಗ್ತವೆ ಅಂತ ಜೋಳ ಮಾತ್ರ ಹಾಕಲ್ಲ. ಜೋಳ ಬಿತ್ತದ ಹಿಂಗಾರಿನಲ್ಲಿ. ಇವರು ಮುಂಗಾರು ನಾವು ನೋಂದಣಿ ಮಾಡಿಕೊಂಡಿವಿ ಅಂತೇಳಿ ನೋಂದಣಿನ 3 ತಿಂಗಳು ನಡೆಸಿದ್ರು. ಜೋಳ ಬಿಡೋ ಬಂದ್ಬಿಟ್ಟು ಮಾಡಿ ಹಿಂಗಾರೆಲ್ಲ ಪ್ರಾರಂಭ ಮಾಡಿಲ್ಲ. ಮೊನ್ನೆ DC ಅವರು ಹೊಸದಲ್ಲೂರಿಗೆ ಬಂದಿದ್ರು ಬೆಳೆ ವಿಸಿಟ್ ಮಾಡಕ. ಅವಾಗ ಕೇಳಿದ್ರು, ನಾಳೆ ಪ್ರಾರಂಭ ಮಾಡಿದ್ರೆ ಇಲ್ಲಿ ನೋಂದಣಿ ಕೇಂದ್ರಗಳು ಪ್ರಾರಂಭ ಆಗಿಲ್ಲ. ಹಿಂಗಾಗಿ ಜೋಳ ಬೆಳೆದಂತ ರೈತರು ಮಾರುಕಟ್ಟೆಯಲ್ಲಿ 2,000 ರೂಪಾಯಿ 2,100 ರೂಪಾಯಿ ಬೆಲೆ ಇದೆ. ಇವತ್ತು ಮಾರುಕಟ್ಟೆಯಲ್ಲಿ ಹೋಗಿ ಬಂದ ರೈತರು 1,000 ರೂಪಾಯಿ ನಷ್ಟ ಆಗುತ್ತೆ. ಯಾಕಂದ್ರೆ ಇವತ್ತು ಬೆಂಬಲ ಬೆಲೆಯಲ್ಲಿ 3,400 ರೂಪಾಯಿ ಇದೆ. ಹಾಗಾಗಿ ತಾರತಮ್ಯ ಮಾಡಲಾರ್ದಾಗ ರೈತರ ಜೋಳವನ್ನ ನೋಂದಣಿ ಮಾಡಿಕೊಳ್ಬೇಕು. ಇವತ್ತು ಇಮಿಡಿಯೇಟ್ ಖರೀದಿ ಮಾಡಿ ವಾಪಸ್ ಹಣ ಹಾಕ್ಬೇಕು. ಇವತ್ತು ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ವಿರೋಧ ಪಕ್ಷಗಳು ಕೇಂದ್ರದಲ್ಲಿ ಇರ್ಬೋದು, ರಾಜ್ಯದಲ್ಲಿ ಇರ್ಬೋದು, ನಮ್ಮ ರೈತರ ಪರ ಸತ್ವ ಇಲ್ಲ ನಮ್ಮ ಲೆಕ್ಕ. ಯಾಕಂದ್ರೆ ರೈತರ ಪರವಾಗಿ ಇವತ್ತು ರೈತರಿಗೆ ಟ್ಯಾಕ್ಟ್ರಿ ಸಾಲಗಳಿಗೆ ಬೆನ್ನಿಕ್ಕಿಲ್ಲ ಅಂತೇಳಿ ಟ್ಯಾಕ್ಟ್ರಿ ಸಾಲ ಡ್ಯೂ ಮಾಡಿದ್ರೆ ಮುಂಬೈಲಿಂದ ನೋಟಿಸ್ ಕಳಿಸ್ಯಾರ. ನಮ್ಮ ಲೆಟರ್ ತಮ್ಮಲ್ಲಿ ಕೊಟ್ಟಿನ ಮುಂಬೈಲಿಂದ ನೋಟಿಸ್ ಬಂದ. ಮುಂಬೈ ಪೊಲೀಸರು ದಾಳಿ ಮಾಡ್ಯಾರ. ಮತ್ತೆ ಸಾಲ ಕ್ಲೋಸ್ ಮಾಡಿ ಕೂಡ LOC ಕೊಟ್ಟಿಲ್ಲ, FIR ಮಾಡ್ಯಾರ. ಸಾಲ ಕ್ಲೋಸ್ ಮಾಡಿಕೊಂಡಾರ, ಹಣ ಕಳಿಸಿದಾರ, FIR ಮಾಡ್ಕೊಂಡಾರ. ಕೋರ್ಟಲ್ಲಿ ದಾಳಿ ಹಂಗೆ ಇದೆ. ರೈತರಿಗೆ 100% ಇಶ್ಯೂ ಆಗಿದೆ. ಎಲ್ಲಿ ಹೋಗ್ಬೇಕು ರೈತರು?